ಕೋರ್ಟ್ ಹಾಲ್ನಿಂದ ನೇರವಾಗಿ ಆಸ್ಪತ್ರೆಗೆ ಈಗ ದರ್ಶನ್ ತೆರಳಲಿದ್ದಾರೆ. ಆರಂಭದಲ್ಲಿ ಅವರು ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೇರವಾಗಿ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದೆಲ್ಲ ಇತ್ತು. ಈಗ ಕೆಂಗೇರಿಯ BGS ಆಸ್ಪತ್ರೆಗೆ ದರ್ಶನ್ ಅವರು ತೆರಳಲಿದ್ದಾರೆ. ಕಳೆದ 2 ತಿಂಗಳಿಂದಲೂ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇರೋದು ದರ್ಶನ್. ಬುಧವಾರದವರೆಗೆ ಚಿಕಿತ್ಸೆ ಪಡೆದು ಗುರುವಾರ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಹಾಲ್ನಿಂದ ಈಗ ನೇರವಾಗಿ ಆಸ್ಪತ್ರೆಗೆ ತೆರಳಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲೂ ಸಹ 2 ವಾರ ಅಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ರು. ಫಿಸಿಯೋಥೆರಪಿ ಎಲ್ಲ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ರು, ಆಗಲೂ ಕೂಡ ಕಡಿಮೆ ಆಗಿರಲಿಲ್ಲ. ಈಗ BGS ಆಸ್ಪತ್ರೆಯಲ್ಲೂ ಕೂಡ ಕಳೆದ 7 ವಾರದಿಂದಲೂ ಕೂಡ, ಬುಧವಾರಕ್ಕೆ ಆದರೆ ನಾಳೆ ನಾಡಿದ್ದಾದರೆ 7 ವಾರ ಆಗುತ್ತೆ, ಅಲ್ಲಿಯೂ ಅಷ್ಟೆಲ್ಲ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರು ಕೂಡ ಇನ್ನೂ ಕೂಡ ಅವ್ರಿಗೆ ನಡೆಯೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ನಿಂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಈಗ ಹೇಳ್ತಾ ಇದ್ದಾರೆ. ಅಲ್ಲಿರುವಂಥ ಪರಿಸ್ಥಿತಿ ನೋಡಿದರೆ ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ಕೋರ್ಟ್ ಹಾಲ್ನಿಂದ ನೇರವಾಗಿ ಈಗ BGS ಆಸ್ಪತ್ರೆಗೆ ತೆರಳುತ್ತಾರೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅಂತಿದ್ದಾರೆ. ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈಗ? ಅರುಣ್, ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಎಲ್ಲ ಪೊಲೀಸ್ ಭದ್ರತೆ ಕೂಡ ಬಿಗಿಗೊಳಿಸಿರುವಂಥದ್ದು. ಅಂದರೆ ಅವರೀಗ ಆ ಕೋರ್ಟ್ ಅಲ್ಲಿಂದ ಈಚೆ ಬಂದಿದ್ದಾರೆ. ಈಚೆ ಬಂದ ನಂತರದಲ್ಲಿ ಅವರು ಲಿಫ್ಟ್ ಮುಖಾಂತರ ತಮ್ಮ ಕಾರಿಗೆ ಹೋಗಿ ಕಾರಲ್ಲಿ ಬರಬೇಕಾಗುತ್ತೆ. ಕಾರಲ್ಲಿ 3ನೇ ಫ್ಲೋರ್ ಪಾರ್ಕಿಂಗ್ ಏನಿದೆ ಅಲ್ಲಿಂದ ಬಂದರೂ ಕೂಡ ಇದೇ ಪಾರ್ಕಿಂಗ್ ಎಕ್ಸಿಟ್ ಏನಿದೆ ಈ ಎಕ್ಸಿಟ್ ಮುಖಾಂತರ ಹೊರಗಡೆ ಬರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಕೂಡ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿರುವಂಥದ್ದು. ಅವ್ರು ನೇರವಾಗಿ ಮತ್ತೆ BGS ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕೆಂತಂದರೆ ಅವ್ರಿಗಿನ್ನೂ ಕೂಡ ಚಿಕಿತ್ಸೆ ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಅವರನ್ನು ನೋಡಿದ್ರೆ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತು ಅವರ ಪರ ವಕೀಲರು ಕೂಡ ಈಗಷ್ಟೇ ಹೇಳಿರುವಂಥದ್ದು, ಅವ್ರನ್ನ ಮತ್ತೆ ಆಸ್ಪತ್ರೆಗೆ ಕಳಿಸ್ತೀವಿ ಅಂತ. ಈಗ ಜಾಮೀನು ಸಿಕ್ಕರೂ ಕೂಡ ಅವ್ರ ಜಾಮೀನು ಸಿಕ್ಕ ನಂತರದಲ್ಲಿ ಅವರು ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ದ ಉದ್ದೇಶ ಅಂದರೆ ಅನಾರೋಗ್ಯ ನಿಮಿತ್ತದಲ್ಲಿ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಜಾಮೀನು ತಗೊಂಡ್ರು. ಇಲ್ಲಿವರೆಗೂ ಕೂಡ ಆಪರೇಷನ್ ಮಾಡಿಸಿಲ್ಲ. ಈಗ ಏನು ರೆಗ್ಯುಲರ್ ಜಾಮೀನು ಏನೋ ಸಿಕ್ತು ಅನ್ನೋ ಕಾರಣಕ್ಕೆ ಅವ್ರ ಆಸ್ಪತ್ರೆ ಬಿಟ್ಟು ನೇರವಾಗಿ ಜಾಮೀನು ಸಿಕ್ಕ ನಂತರದಲ್ಲಿ ಮನೆಗೆ ಹೋದರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುವ ಸಾಧ್ಯತೆ ಇದೆ. ಅದನ್ನು ಕೂಡ ಕೋರ್ಟ್ ನ್ಯಾಯಾಧೀಶರು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಒಂದು ವೇಳೆಯಲ್ಲಿ ಮತ್ತೊಂದು ಕಡೆ SPP ಕೂಡ ಸುಪ್ರೀಂ ಕೋರ್ಟ್ಗೆ ಅಂದರೆ ಜಾಮೀನು ಅರ್ಜಿ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಒಂದು ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಆ ಸಂದರ್ಭದಲ್ಲಿ ಇದೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಇದನ್ನು ಕೂಡ ಕೋರ್ಟ್ ಸೂಕ್ಷ್ಮವಾಗಿ ನೋಡ್ತಾ ಇರುತ್ತೆ. ಜೊತೆಗೆ SPP ಕೂಡ ಇದು ಎಲ್ಲ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳುವಂಥ ಸಾಧ್ಯತೆ ಇರೋ ಕಾರಣಕ್ಕಾಗಿ ಮತ್ತೆ ಅವರಿಗೆ ಚಿಕಿತ್ಸೆ ಅಗತ್ಯತೆ ಇದೆ, ಈಗಲೂ ಕೂಡ ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮತ್ತೆ BGS ಆಸ್ಪತ್ರೆಗೆ ಹೋಗಿ ಅಲ್ಲಿ ಮತ್ತಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೊಂಡು ಸರ್ಜರಿ ಮಾಡಿಸ್ಕೋತಾರ ಅಥವಾ ಫಿಸಿಯೋ ಮುಖಾಂತರನೇ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಈಗ ಹೊರಗಡೆ ಬಂದ ತಕ್ಷಣ ನೇರವಾಗಿ ಅವರು BGS ಆಸ್ಪತ್ರೆಗೆ ಹೋಗ್ತಾರೆ. ಅರುಣ್.